ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕೊನೆಗೂ ಕರ್ನಾಟಕ ರಾಜ್ಯದಲ್ಲಿ ಸೆಪ್ಟೆಂಬರ್ 28ನೇ ತಾರೀಕಿನಿಂದ ಬಿಗ್ ಬಾಸ್ 12ನೇ ಲಾಂಚ್ ಆಗ್ತಾ ಇದೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಎಲ್ಲ ಒಂದು ಕರ್ನಾಟಕ ಜನರಿಗೆ. ಇಲ್ಲಿ 12ನೇ ಸೀಸನ್ ಇದೆಯಲ್ಲ, ಇದರಲ್ಲಿ ಸುಮಾರು 14 ಜನರನ್ನ ಹೆಸರನ್ನ ಘೋಷಣೆ ಕೊಟ್ಟಿದ್ದಾರೆ. ಈ ಒಂದು ಹೆಸರಲ್ಲಿ ಇರುವಂತವರೇ ಈ ಒಂದು 12ನೇ ಸೀಸನ್ ನಲ್ಲಿ ಹೋಗ್ತಾರೆ ಅಂತೇಳಿ ಮಾಹಿತಿ ಬಂದಿದೆ. ಈಗ ಲಿಸ್ಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಕೂಡ ಇರಬಹುದು. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಒಂದು ಸ್ನೇಹಿತರೆ, ದೊಡ್ಡವರಾಗ್ಬೋದು, ಸಣ್ಣವರಾಗ್ಬೋದು, ಚಿಕ್ಕವರಾಗ್ಬೋದು, ಅಥವಾ ದೊಡ್ಡವರಾಗ್ಬೋದು, ಶ್ರೀಮಂತರಾಗ್ಬೋದು, ಬಡವರಾಗ್ಬೋದು, ಇದೆಲ್ಲ ಘೋಷಣೆ ಇರೋದಿಲ್ಲ. ನಿಮಗೆ ಏನ್ ಬಿಗ್ ಬಾಸ್ ಏನ್ ಬರುತ್ತಲ್ಲ ಅದರ ಮಾಹಿತಿ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಟ್ಟಿರೋದು. ಸುಮಾರು 14 ಜನರ ಹೆಸರನ್ನ ಘೋಷಣೆ ಕೊಟ್ಟಿದ್ದಾರೆ. ಈ ಒಂದು ಹೆಸರು ಯಾವುದು ಏನು ಅಂತ ಒಂದೊಂದೇ ತಿಳಿಸ್ಕೊಡ್ತಾನೆ. ಈ ಒಂದು ಸೆಪ್ಟೆಂಬರ್ 28ನೇ ತಾರೀಕಿದಂದು ಯಾವಾಗ ಬರುತ್ತೆ ಅಂತೇಳಿ ತುಂಬಾ ಜನ ಕಾಯ್ಕೊಂಡು ಕೂತಿದ್ದಾರೆ. ಯಾಕಂದ್ರೆ ಅದು ಮುಂದಗಡೆ ತಿಳಿಸ್ಕೊಡ್ತಾನೆ ಯಾಕು ಏನ ಅಂತೇಳಿ. ಒಟ್ಟಾರೆ ಈ ಒಂದು 14 ಜನ ಯಾರು ಮತ್ತೆ ಯಾವಾಗ ಹೋಗ್ತಾರೆ, ಅವ್ರ ಹೆಸರೇನು ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊಡ್ತಾನಕ ನೋಡಿ. ಮತ್ತೆ ಈ ಒಂದು ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬಿಗ್ ಬಾಸ್ ಸಂಬಂಧಪಟ್ಟಂತೆ ಪ್ರತಿಯೊಂದು ಅಪ್ಡೇಟ್ ಅನ್ನ ಕೊಡ್ತೇನೆ. ಈ ಒಂದು ಚಾನಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, 2025ರಲ್ಲಿ ಸೆಪ್ಟೆಂಬರ್ 28ನೇ ತಾರೀಕಿದಂದು ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. 2023ರಲ್ಲಿ 2024ರಲ್ಲಿ ಮುಗಿದಿತ್ತು. ಈಗ ಮತ್ತೆ 25ರಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಬಿಗ್ ಬಾಸ್ 12ನೇ ಸೀಸನ್ ಲಾಂಚ್ ಆಗ್ತಾ ಇದೆ. ಇದರಲ್ಲಿ ಸುಮಾರು 14 ಜನರ ಹೆಸರನ್ನ ಘೋಷಣೆ ಕೊಟ್ಟಿದ್ದಾರೆ. ಒಂದೊಂದಾಗಿ ಹೆಸರನ್ನ ತಿಳಿಸ್ಕೊಡ್ತಾನೆ, ಚೆಕ್ ಮಾಡ್ಕೊಳ್ಳಿ ಯಾರು ಏನು ಅಂತೇಳಿ. ಮೊದಲಿಗೆ ಪ್ರಿಯಾಂಕಾ ಪಟೇಲ್ ಅಂತೇಳಿ ಇವರು ಮೊದಲನೇ ಸ್ಪರ್ಧೆ ಆಗಿರ್ತಾರೆ. ಇವ್ರ ಹೆಸರನ್ನ ಘೋಷಣೆ ಕೊಟ್ಟಿರುವಂಥದ್ದು. ಅದ ನಂತರ ಗಿಲ್ಲಿ ನಟ ಅಂತೇಳಿ ಇವರು ಕೂಡ ಹೆಸರು ಬಂದಿರತ್ತೆ. ಈಗ ಇದು ನಾನು ವಿಜಯ ಕರ್ನಾಟಕ ಪತ್ರಿಕೆ ಸಂಬಂಧಪಟ್ಟಂತೆ ಆ ಒಂದು ಮೂಲ ಆಧಾರಗಳಿಂದ ತೆಗೆದಿರುವಂತ ಮಾಹಿತಿ ಪ್ರಕಾರ ತಿಳಿಸ್ಕೊಡ್ತಾ ಇರೋದು. ಇವರು 2ನೇ ಹೆಸರು ಅಂದ್ರೆ ಗಿಲ್ಲಿ ನಟ ಅಂತೇಳಿ. ಅದ ನಂತರ ತೇಜಸ್ ಗೌಡ, ಅದರ ಬಳಿಕ ಸ್ಮಿತಾ ರಂಗನಾಥ, ಜಯಪ್ರಕಾಶ್ ಶೆಟ್ಟಿ ಅವರು, ಅದ ನಂತರ ಸ್ಪಂದನಾ ಸೋಮಣ್ಣ, ಭೂಮಿಕಾ ರಮೇಶು, ಅದೇ ರೀತಿಯಾಗಿ ಹಿರಿಯ ನಟಿ ಸ್ವಾತಿ ಅಂತೇಳಿ, ಸಾಗರ್ ಬಿಳಿಗೌಡ, ಮಡನೂರು ಮನು ಹಾಗೂ ಮಿಂಚು, ಮತ್ತು ಕೊನೆಯದಾಗಿ ಕೆಂಪಮ್ಮ. ಇವರೆಲ್ಲರೂ ಕೂಡ ಬಿಗ್ ಬಾಸ್ ಸ್ಪರ್ಧೆಯ 12ನೇ ಸೀಸನೆಯ ಒಂದು ಸ್ಪರ್ಧೆಗಳಾಗಿರ್ತಾರೆ. ಸುಮಾರು 14 ಜನರನ್ನ ಆಯ್ಕೆ ಮಾಡಿರುವಂಥದ್ದು. ಇದರಲ್ಲಿ ನಿಮ್ಮ ಹೆಸರು ಬರಬೇಕಿತ್ತ ಅಥವಾ ಬರಲಿಲ್ಲ ಅಂದ್ರೆ ನಡೀತಿತ್ತ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ. ಇನ್ನೂ ಇದರಲ್ಲಿ 2-3 ಹೆಸರುಗಳು ಮಿಸ್ ಆಗಿದೆ. ಆ ಒಂದು ಹೆಸರನ್ನ ಮೇಲ್ಗಡೆ ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತಾನೆ, ಚೆಕ್ ಮಾಡ್ಕೊಳ್ಳಿ. ಇವ್ರು ಹೋದ್ರು ಒಳ್ಳೆಯದ ಅಥವಾ ಬೇರೆದವರು ಡಾಕ್ಟರ್ ಬರೋ ಆಗ್ಬೋದು, ಅಥವಾ ಇನ್ನಿತರ ಕೆಲವೊಂದು ನಮ್ಮ ಭಾರತಕ್ಕೆ ಒಳ್ಳೆಯ ಹೆಸರನ್ನ ತಂದು ಕೊಟ್ಟವ್ರಾಗ್ಬೋದು, ಅಥವಾ ನಮ್ಮ ಒಂದು ಕರ್ನಾಟಕದಲ್ಲಿ ಕೀರ್ತಿ ತಂದವ್ರಾಗ್ಬೋದು. ಅಂಥವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದಿರ್ತಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಈ ಒಂದು ಬಿಗ್ ಬಾಸ್ ಹೇಗಿದೆ ಅಂದ್ರೆ 3 ತಿಂಗಳು ಕೆಲವು ಜನರಿಗೆ ಕಾಯಕ್ಕಾಗಲ್ಲ. ಕೆಲವು ಜನ ಅಂತರೂ ಟೈಮ್ ಪಾಸ್ಗೋಸ್ಕರ ಈ ಒಂದು ಬಿಗ್ ಬಾಸ್ ನೋಡ್ತಾ ಇರ್ತಾರ. ಇನ್ನು ಕೆಲವು ಜನ ಅಂತರೂ ಮನೆಯಲ್ಲಿ ಎಷ್ಟೇ ಕೆಲಸ ಇದ್ರು ಕೂಡ ಬಿಟ್ಟು ಈ ಒಂದು ಬಿಗ್ ಬಾಸ್ ನೋಡ್ತಾ ಇರ್ತಾರ. ಯಾರಿಗೆ ಏನಾಯ್ತು, ಎಷ್ಟಾಯ್ತು, ಅದ ನಂತರ ಯಾರಿಗೆ ಹೆಂಗಾಯ್ತು, ಪ್ರತಿಯೊಂದು ಮಾಹಿತಿ ಕೂಡ ನೋಡ್ತಾ ಇರ್ತಾರೆ. ಒಂದು ಸೀಸನ್ ಕೂಡ ಮಿಸ್ ಮಾಡಲ್ಲ, ಒಂದು ಎಪಿಸೋಡ್ ಕೂಡ ಮಿಸ್ ಮಾಡದೆ ನೋಡ್ತಾ ಇರ್ತಾರ. ನೋಡಿ ಸ್ನೇಹಿತರೆ, ಇದರಿಂದ ಒಳ್ಳೆ ರೀತಿಯಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು, ಕೆಟ್ಟ ರೀತಿಯಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಇದನ್ನ ಕೆಟ್ಟ ರೀತಿಯಲ್ಲಿ ಯೂಸ್ ಮಾಡ್ಕೊಂಡ್ರೆ ಏನೆಲ್ಲ ಆಗತ್ತೆ ಒಂದೊಂದ ತಿಳಿಸ್ಕೊಡ್ತಾನೆ. ಮೊದಲಿಗೆ ನಿಮ್ಮ ಒಂದು ಟೈಮ್ ವೇಸ್ಟ್ ಆಗತ್ತೆ, ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ನಿಮ್ಮ ಒಂದು 3 ತಿಂಗಳ ತನಕ ಟೈಮ್ ವೇಸ್ಟ್ ಆಗತ್ತೆ. ಯಾಕಂದ್ರೆ ಸುಮ್ಮನೆ ನೋಡ್ಕೋತ್ಕೊಂಡಿರೋದು ಟಿವಿ ಮುಂದೆ, ಆ ಒಂದು ಟಿವಿ ಮುಂದೆನೆ ನೋಡ್ತಾರ. ಬಟ್ ಅದರಿಂದ ನಮಗೆ ಏನ್ ಸಿಗತ್ತೆ, ಟೈಮ್ ವೇಸ್ಟ್ ಆಗತ್ತೆ, ಹಣ ಸಿಗೋದಿಲ್ಲ. ಈ ಕಡೆ ತಂದೆ ತಾಯಿಗಳು ನಿಮ್ಮ ಹೆಸರಿನಲ್ಲಿ ಬೈತಾ ಇರ್ತಾರೆ, ಮನೆಗೆ ಕೆಲಸ ಇರಲ್ಲ. ಆ ರೀತಿ ವಿವಿಧ ಒಂದು ಆಪ್ಷನ್ ಇದಾವೆ. ನಾನು ಸುಮ್ಮನೆ ಎಲ್ಲ ಹೇಳ್ಕೊತ್ಕೊಂಡ್ರಲ್ಲ, ಯಾಕಂದ್ರೆ ಕೆಲವು ಜನ ಆಕ್ರೋಶ ವ್ಯಕ್ತಪಡಿಸಬಹುದು, ನೀನ್ ಯಾಕೆ ಹಂಗೆ ಹೇಳ್ತಾ ಇದೆ, ನೀನ್ ಯಾಕೆ ಹಿಂಗೆ ಹೇಳ್ತಾ ಇದೆ ಅಂತ ಹೇಳಿ. ಕೆಲವು ಜನ ಅಂತೂ ಬಿಗ್ ಬಾಸ್ ಅಂದ್ರೆ ಕಾಮಿಡಿ ಪೀಸ್ ಮಾಡಿಬಿಟ್ಟಿದಾರ. ಅದು ನಿಮಗೆ ಇಷ್ಟ ಬಂದಂತೆ ಮಾಡ್ಕೊಳ್ಳಿ. ಬಟ್ ಈಗ ಬಂದಿರೋಂಥ ಮಾಹಿತಿ ಈ ಒಂದು 14 ಜನ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಾನು ಈ ಒಂದು ಬಿಗ್ ಬಾಸ್ ನಿಂದ ಪ್ರಯೋಜನ ಹೇಳಿದ್ರು ಕೂಡ ಕೆಲವು ಜನ ಬೈತಾರ, ಮತ್ತು ಪ್ರಯೋಜನ ಅನಾಹುತಗಳು ಹೇಳಿದ್ರು ಕೂಡ